31,436 ಮತದಾರರನ್ನ ಶಿಫ್ಟ್ ಮಾಡಿದ್ದೇವೆ, ಅಂದ್ರೆ ಡಿಲೀಟ್ ಮಾಡಿದ್ದೇವೆ. ಉಳಿಕೆ ಇರ್ತಕ್ಕಂಥದ್ದು 1,81,316 ಮತದಾರರು ಇರುವಂತಹ ಕರಡು ಮತದಾರರ ಪಟ್ಟಿ ಈಗ ಪ್ರಕಟ ಮಾಡಿದ್ದೇವೆ. ಏನ್ 31,436 ಮತದಾರರನ್ನ ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದೇವೆ. ಸೊ ಅವುಗಳ ವಿವರ ಹೀಗಿದೆ. ಅದರಲ್ಲಿ ಆಬ್ಸೆಂಟಿ ವೋಟರ್ಸ್ 2,021, ಪರ್ಮನೆಂಟ್ಲಿ ಶಿಫ್ಟಿಂಗು 14,723, ಅಂದ್ರೆ ಮೃತರಾದಂತಹ ಮತದಾರರ ಸಂಖ್ಯೆ 11,156, ಡೂಪ್ಲಿಕೇಟ್ ಆಲ್ರೆಡಿ ಎನ್ರೋಲ್ಡ್ ಇರುವಂತವ್ರು 3,493, ಅದರ್ಸ್ 43. ಈ ರೀತಿ ಬ್ರೇಕಪ್ ಇದೆ. ಒಟ್ಟಿಗೆ 31,436 ಮತದಾರರ ಈ ASDDO ಪಟ್ಟಿಯನ್ನ ನಾವು ಆಗಿಂದಾಗ್ಗೆ 2-3 ಬಾರಿ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರಿಗೆ ಮಾಹಿತಿ ನೀಡಿದ್ದೇವೆ, ಲಿಖಿತವಾಗಿ ಮಾಹಿತಿ ನೀಡಿದ್ದೇವೆ, ಪಟ್ಟಿ ಕೂಡ ಕೊಟ್ಟಿದ್ದೇವೆ, ಹೆಸರು ಸಮೇತ. ಇವ್ರನ್ನ ಡಿಲೀಟ್ ಮಾಡ್ತಿದೀವಿ ಅಂತೇಳಿ. ಸೊ ಆ ನಂತರ ಅವ್ರಿಗೂ ಕೂಡ ಅವಕಾಶವನ್ನ ಚುನಾವಣಾ ಆಯೋಗ ಎಕ್ಸ್ಟೆಂಡ್ ಮಾಡಿತ್ತು. ಯಾರಾದರೂ ಸೇರ್ಪಡೆಗೊಳ್ಳುವಂತಹ ಅರ್ಹರನ್ನ ಇದ್ದಲ್ಲಿ ಅವರಿಗೆ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಅವಕಾಶವನ್ನ ಕೊಟ್ಟಿದ್ರು. ಆ ಅವಕಾಶಗಳ ಹೊರತಾಗಿಯೂ ಕೂಡ ನಮ್ಮಲ್ಲಿ 31,436 ಜನ, ಅಂದ್ರೆ 14.78% ಅಷ್ಟು ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ. ಮುಂದುವರೆದು ಇವತ್ತಿಂದ ಏನು ಕೈಬಿಟ್ಟಿರ್ತಕ್ಕಂತ 31,000 ಚಿಲ್ಲರೆ ಏನು ಮತದಾರರಿದ್ದಾರೆ, ಅದರಲ್ಲಿ ಕೂಡ ಅರ್ಹರಿದ್ದಲ್ಲಿ ಸೂಕ್ತ ದಾಖಲಾತಿಗಳೊಂದಿಗೆ ನಮೂನೆ 6 ಮತದಾರರ ಪಟ್ಟಿನಲ್ಲಿ ನೋಂದಣಿಯನ್ನ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಮುಂದುವರೆದು ನಮ್ಮಲ್ಲಿರ್ತಕ್ಕಂತ ಮತದಾರರ ಪಟ್ಟಿನಲ್ಲಿ ಈ 6,168 ಅನಾಮಲೀಸ್ ಮತದಾರರು, 3,633 ನೋ ಮ್ಯಾಪಿಂಗ್ ಮತದಾರರು ಸೇರಿದಂತೆ 9,801 ಮತದಾರರಿಗೆ ನೋಟಿಸ್ ಅನ್ನ ಜನರೇಟ್ ಮಾಡಿ ಅವ್ರಿಗೆ ಸರ್ವ್ ಮಾಡ್ತೀವಿ. ಅವ್ರನ್ನ ಆಯಾ ಪಂಚಾಯಿತಿ ವ್ಯಾಪ್ತಿನಲ್ಲಿ ಮತದಾರರ ಕೇಂದ್ರವನ್ನ ವಿಚಾರಣಾ ಕೇಂದ್ರವನ್ನ ಆರಂಭ ಮಾಡಿ ಅಲ್ಲೇ ವಿಚಾರಣೆಯನ್ನ ನಡೆಸಿ ಅವ್ರನ್ನ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡುವಂತಹ ಕೆಲಸವನ್ನ ಮಾಡ್ತೇವೆ. ಈ ನಿಟ್ಟಿನಲ್ಲಿ ಅವರು ಸೂಕ್ತ ದಾಖಲೆಗಳನ್ನ ನಮ್ಗೆ ಕೊಡ್ಬೇಕಾಗ್ತದೆ.